ನೋಡಿ ಫ್ರೆಂಡ್ಸ್, ನಾವು ಇವಾಗ ಬಂದಿರೋಂಥ ಜಾಗ ಸ್ಮಶಾನನೇ ಆಗಿದೆ. ಮತ್ತು ಸ್ಮಶಾನಕ್ಕೆ ಬಂದಿದ್ದೀವಿ, ತೋರಿಸ್ತೀವಿ ಅನ್ನೋ ನಂಬಿಕೆಯಲ್ಲಿದ್ದೀವಿ. ಮತ್ತು ಕಾಣ್ಬೋದು, ಕಾಣದೇನೂ ಇರ್ಬೋದು. ಹೇಗಂತಂದರೆ ಇವಾಗ ನೆಕ್ಸ್ಟ್ ಹಳೆ 2 ವೀಡಿಯೋದಲ್ಲಿ ಆಗಿರೋ ಥರ ಆಗಲ್ಲ ಅಂದ್ಕೊಡ್ತೀನಿ. ನೋಡೋಣ, ಇದರಲ್ಲಿ ಕಾಣಿಸ್ಬೋದೇನೋ. ಆದರೂ ಕೂಡ ಇದು ಕೂಡ ಸ್ಮಶಾನನೇ. ಬಟ್ ಈ ಕಡೆ ಎಲ್ಲ ನೋಡಿ, ಈ ಥರ ಇದೆ ಪ್ಲೇಸು. ನಾವು ಕೂಡ ವೀಡಿಯೋ ಮಾಡ್ತೀವಿ. ಮತ್ತು ಇನ್ನು ಪಕ್ಕದಲ್ಲಿ ಇಲ್ಲಿ ಒಂದು ಪ್ಲೇಸ್ ಇದೆ, ಇನ್ನೊಂದು ಪ್ಲೇಸು ಅದನ್ನು ತೋರಿಸ್ತೀವಿ. ಜೊತೆಗೆ ಮುಂದ್ಗಡೆ ತೋರಿಸ್ಕೊಡ್ತೀವಿ. ಈಗ ನಿಧಾನವಾಗಿ ಇವಾಗ ಗೂಗಲ್ ಟೈಮ್ ಹೇಳ್ತೀವಿ ನೋಡಿ ಫ್ರೆಂಡ್ಸ್. ಇವಾಗ ಟೈಮ್ ಹೇಳ್ತಾ ಇದ್ದೀನಿ ನೋಡಿ. ಏ ಗೂಗಲ್, ವಾಟ್ ಇಸ್ ದ ಟೈಮ್ ರೈಟ್ ನೌ? The time is 12:23 a.m. ಮತ್ತೊಂದು ಸಲ ಕೇಳಿ ಫ್ರೆಂಡ್ಸ್. ಏ ಗೂಗಲ್, ವಾಟ್ ಇಸ್ ದ ಟೈಮ್ ರೈಟ್ ನೌ? The time is 12:23 a.m. ಫ್ರೆಂಡ್ಸ್, ಏನಂತಂದರೆ ವೀಡಿಯೋಗಳೆಲ್ಲ ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀವಿ ನಾವು. ಯಾರು ಅಷ್ಟೊಂದು ವೀಡಿಯೋ ನೋಡಲ್ಲ, ಮತ್ತು ಯಾರು ಫಾಲೋವರ್ಸ್ ಕೂಡ ಅಷ್ಟೊಂದು ಬರಲ್ಲ. ಕೆಲವೊಂದು ಚಿಕ್ಕ ಚಿಕ್ಕ ವೀಡಿಯೋಗಳು, ಚಿಕ್ಕ ಚಿಕ್ಕ ಹುಡುಗಿರು ಮಾಡೋ ವೀಡಿಯೋಗಳಿಗೆಲ್ಲ ಲೈಕ್ ಫಾಲೋವರ್ಸ್ ಎಲ್ಲ ಕೊಡ್ತೀರಾ. ಮತ್ತು ಇದು ನಾವು ಇಷ್ಟು ಟೈಮಲ್ಲಿ ಇಷ್ಟೊತ್ತಲ್ಲೆಲ್ಲ ಬಂದು ವೀಡಿಯೋ ಮಾಡ್ತಾಯಿರ್ತೀವಿ. ಏನಂತಂದರೆ ನಿಮಗೆ ತೋರಿಸವ ಈ ಥರ ಇದೇ ಜಗತ್ತು, ಈ ಥರನೇ ಇರೋದು ಅನ್ನೋದಕ್ಕೋಸ್ಕರ ತೋರ್ಸೋಕೆ ಹೊರಟಿರ್ತೀವಿ. ಆದರೂ ಕೂಡ ನಾನಂತಲ್ಲ, ಕೆಲವಷ್ಟು ಬಾಯ್ಸ್ ಅಂದರೆ ಹುಡುಗರು ಮಾಡೋಂಥ ವೀಡಿಯೋಗಳನ್ನ ಯಾರು ಕೂಡ ಜಾಸ್ತಿ ನೋಡಲ್ಲ. ಹುಡುಗಿರಾದರೆ ಸಡನ್ನಾಗಿ ಫಾಲೋ ಆಗಿಬಿಡ್ತೀರ, ಮತ್ತು ಲೈಕ್ ಶೇರ್ ಎಲ್ಲ ಉಂಟೋಗುತ್ತೆ. ಆದರೆ ಹುಡುಗಿಯರು ಮಾಡೋ ವೀಡಿಯೋಗಿಂತ ಹುಡುಗರು ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆದರೆ ಹುಡುಗಿರು ಕೂಡ ವೀಡಿಯೋ ಮಾಡ್ತಾರೆ, ಆದರೆ ತುಂಡು ಬಟ್ಟೆ ಹಾಕ್ಕೊಂಡು ಮಾಮೂಲಿಯಾಗಿ ನಾರ್ಮಲ್ ಮಾಡೋರಿಗೆ ಎಲ್ಲ ನೀವು ಈಸಿಯಾಗಿ ಮಾಡೋ ವೀಡಿಯೋಗಳಿಗೆಲ್ಲ ತುಂಬ ಬೇಗನೆ ಅಟ್ರಾಕ್ಷನ್ ಆಗಿಬಿಡ್ತೀರ. ನಮ್ಮಂತೆ ಅವರಿಗೆ ನಾನೇ ಅಂತಲ್ಲ, ಕೆಲವಷ್ಟು ಯೂಟ್ಯೂಬರ್ಸ್ ಕೂಡ ಎಷ್ಟೋ ಜನ ಇದ್ದಾರೆ, ಒಳಗಡೆ ಇರೋಂಥ ವ್ಯಕ್ತಿಗಳು ಇನ್ನೂ ತುಂಬ ಜನ ಇದ್ದಾರೆ. ಅವ್ರನ್ನ ಕೂಡ ಬೆಳ್ಸೋಕೆ ನೋಡಿ. ಮತ್ತು ನಾವು ಎಲ್ಲ ತುಂಬ ಇಷ್ಟೊತ್ತಿನಲ್ಲೆಲ್ಲ ಬಂದು ವೀಡಿಯೋ ಮಾಡ್ತಾಯಿರ್ತೀವಿ ನೋಡಿ. ಪ್ಲೇಸ್ಗಳೆಲ್ಲ ಹೇಗಿದೆ ನೋಡಿ. ಈ ಕಡೆ ನೋಡಿ, ಪ್ಲೇಸ್ ಈ ಥರ ಇದೆ. ಈ ಕಡೆ ಎಲ್ಲ ತುಂಬ ಕಾಡಾಗಿದೆ. ಮತ್ತು ಇಲ್ಲಿ ಎಲ್ಲ ಇದೆಲ್ಲ ತುಂಬ ಸ್ವಲ್ಪ ಭಯಾನಕವಾದ ಜಾಗಗಳೇ. ಆದರೆ ನೀವು ಇದನ್ನೆಲ್ಲ ಯಾರೂ ನೋಡಲ್ಲ. ಆದರೂ ಕೂಡ ನಾವು ವೀಡಿಯೋ ಮಾಡಿ ನಿಮಗೆ ತೋರಿಸೋವ ಅನ್ನೋ ರೀತಿಲಿ ಇರ್ತೀವಿ. ನೀವು ಅಷ್ಟೊಂದು ಇಷ್ಟಪಡ್ತೀರೋ ಇಷ್ಟಪಡಲ್ವೋ ಗೊತ್ತಿಲ್ಲ, ಆದರೂ ಕೂಡ ನೋಡಿ. ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ, ಎಲ್ಲರನ್ನ ಬೆಳೆಸಿ, ಎಲ್ಲರನ್ನ ಚೆನ್ನಾಗಿ ಇಟ್ಕೊಳ್ಳಿ. ಕೆಲವ್ರು ಹೇಳ್ತಾರೆ ಬೆಳೆಸ್ಬೇಕಂತ ಹೇಳ್ತಾರೆ, ಬಡವ್ರನ್ನ ಬೆಳೆಸ್ಬೇಕು. ಕೆಲವರು ಟ್ಯಾಲೆಂಟ್ ಇದ್ದವರು ಬೆಳಿಬೇಕು ಅಂತ ಹೇಳ್ತಾರೆ. ಆದರೆ ಅದೆಲ್ಲ ಏನಿಲ್ಲ. ಇಲ್ಲಿ ಏನಂದರೆ ನಾವು ಮಾಡೋ ಶ್ರಮದಿಂದ ಇರುತ್ತೆ. ಈ ಥರ ಶ್ರಮಪಟ್ಟು ಮಾಡ್ತೀವಿ ಅನ್ನೋದ ಮೇಲೆ ನಿಂತಿರುತ್ತೆ. ಆದರೆ ಕೆಲವರು ಏನಂತಂದರೆ, ಇವಾಗ ಜಗತ್ತು ನಿಂತಿರೋದೇ ಒಂಥರ ಬೇರೆ ಲೆಕ್ಕದಲ್ಲಿದೆ. ಅದಕ್ಕೆ ನೋಡಿ ಸಪೋರ್ಟ್ ಮಾಡಿ ನಮಗೂ ಕೂಡ. ಫ್ರೆಂಡ್ಸ್, ನಾವು ಬಂದಿರೋದು 3 ಜನ, ಅಭಿ ಮತ್ತು ಅಜಯ್ ಮತ್ತು ನಾವು 3 ಜನ ಬಂದಿದ್ದೀವಿ. ಬಟ್ 4 ಜನ ಬರ್ತಾಯಿದ್ದೋ. 4 ಜನದಲ್ಲಿ ಮಂಜು ಅವರು ಕೂಡ ಇವತ್ತಿಲ್ಲ, ಮತ್ತು ಇನ್ನೊಬ್ಬರು ಕೂಡ ಇಲ್ಲ. ಇವಾಗ ನಾವು 3 ಜನ ಬಂದಿದ್ದೀವಿ ನೋಡಿ. ಹಾಗೆ ಇನ್ನೊಂದು ವಿಷಯ ಏನಂತಂದರೆ, ಚೆನ್ನಾಗಿ ಸ್ವಲ್ಪ ನೋಡಿ ಶೇರ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ತೋರಿಸ್ತೀವಿ, ಬನ್ನಿ ನೋಡೋಣ. ಇದ್ರೆ ತೋರಿಸ್ತೀವಿ, ಇಲ್ಲಾಂದರೆ ಇಲ್ಲ ನೋಡಿ. ಫ್ರೆಂಡ್ಸ್, ಇವಾಗ ನಾವು ಹೊರಡ್ತಾ ಇದ್ದೀವಿ. ಇದೆಲ್ಲ ಫುಲ್ಲು ಸ್ಮಶಾನನೇ. ಆದರೂ ಕೂಡ ನೋಡಿ ಈ ಥರ ಇದೆ. ಟೈಮಿಂಗ್ಸ್ ಎಲ್ಲ ನೋಡಿದ್ದೀರಾ. ಸ್ವಲ್ಪ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ, ಕಷ್ಟಪಟ್ಟು ವೀಡಿಯೋ ಮಾಡೋರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿ. ಫ್ರೆಂಡ್ಸ್, ಈ ಥರ ಇದೆ ಪ್ಲೇಸು. ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇರುತ್ತೆ. ಆದರೂ ಕೂಡ ಕಾಣಿಸಲ್ಲ. ಎಲ್ಲ ಟೈಮಲ್ಲಿ ಕಾಣುತ್ತೆ ಅಂತ ಹೇಳ್ಕೊಳ್ಳೋದು ಅದು ನಮ್ಮ ಮೂರ್ಖತನ ನೋಡಿ. ಈ ಥರ ಇದೆ ಪ್ಲೇಸ್ಗಳು. ನೀವು ಇನ್ನೊಂದು ಕೇಳ್ಬೋದು, ಇಲ್ಲಿ ಸ್ಮಶಾನ ಇದೆ ಅಂತ ಹೇಳ್ತೀರಾ, ಆದರೆ ಗೋರಿಗಳಿಲ್ಲ, ಮತ್ತೊಂದಿಲ್ಲ ಅಂತ ಹೇಳ್ಬೋದು. ನಮ್ಮ ಆದಿವಾಸಿ ಬುಡಕಟ್ಟಲ್ಲೆಲ್ಲ ಈ ಗೋರಿಗಳೆಲ್ಲ ಮಾಡಲ್ಲ. ಇದು ನಾವು ಬಂದಿರೋ ಜಾಗ ಆ ಥರ ಇದೆ. ಕೆಲವರು ನಮ್ಮ ಊರುಗಳಲ್ಲೂ ಕೂಡ ಬೇರೆ ಬೇರೆ ಕ್ಯಾಸ್ಟಲ್ಲಿ ಇರೋರು ಕೂಡ ಗೋರಿಗಳೆಲ್ಲ ಕಟ್ಕೊಳ್ಳಲ್ಲ. ಆದರೆ ಇದು ಸ್ಮಶಾನನೇ ನೋಡಿ. ಈ ಥರ ಇದೆ ಪ್ಲೇಸು. ರೀಚ್ ರಾಜ ಪ್ಲೇಸ್ ಫ್ರೆಂಡ್ಸ್ ನೋಡಿ. ನಾವು ಸುಳ್ಸುಳಿಗೆಲ್ಲ ಕೂಡ ತೋರಿಸಲ್ಲ, ಕರೆಕ್ಟಾಗಿ ತೋರಿಸ್ತೀವಿ. ನಾವು ಕೂಡ ಒಂದು 10-15 ಕಿಲೋಮೀಟ್ರ್ 20 ಕಿಲೋಮೀಟ್ರು ಬೆಳಗ್ಗೆ ಟೈಮಲ್ಲಿ ಕೆಲಸ ಹೋಗಬೇಕು, ಸಂಜೆ ಟೈಮಲ್ಲಿ ವೀಡಿಯೋ ಮಾಡ್ತಾಯಿರ್ತೀವಿ.
ಹಾಂ ಸಪ್ತ ಎಲ್ಲ ಮಾಡುತ್ತೆ ಫ್ರೆಂಡ್ಸ್. ಇಲ್ಲಿ ಏನಂತಾರೆ ಹಾಂ ಸಪ್ತ ಎಲ್ಲ ಮಾಡುತ್ತೆ ಫ್ರೆಂಡ್ಸ್. ನೋಡಿ ಒಂದು ಏನಂತಂದರೆ ಈಗ ನಾವು ಮಾಡೋ ಜಾಗದಲ್ಲಿ ಈ ಕಡೆ ಇದು ಒಂದು ಏನಂತಂದರೆ ಈಗ ನಾವು ಇಷ್ಟೆಲ್ಲ ಇಕ್ಕಟ್ಟು ಮಾಡಿ ವಿಡಿಯೋ ಮಾಡೋದು ಜನರಿಗೆ ತೋರ್ಸವ ಅನ್ನೋ ಲೆಕ್ಕದಲ್ಲಿ ಮಾಡ್ತೀವಿ. ಅಂದರೆ ಇನ್ನೊಂದು ಏನಂತಂದರೆ ಈಗ ವಿಡಿಯೋ ಮಾಡೋ ಟೈಮ್ನಲ್ಲಿ ಭಯ ಭೀತಿ ಎಲ್ಲ ನಮಗೇನು ಇರುತ್ತೆ. ನೀವು ಹೇಳ್ಬೋದು ಈಗ ಇವರೇನಪ್ಪ ಈಗ ನೈಟಲ್ಲಿ ವೀಡಿಯೋ ಮಾಡ್ತಾರೆ ಸುಮ್ಮನೆ ತಿರುಗಾಡ್ತಾರೆ ಅನ್ನೋಂಗಿಲ್ಲ. ನಾವು ಕೂಡ ಬೆಳೆಯೋ ಟೈಮಲ್ಲಿ ಕೆಲಸ ಕೂಡ ಮಾಡಬೇಕು, ಆ ಥರ ಇರುತ್ತೆ. ನೋಡಿ ಈ ಥರ ಇದೆ ಪ್ಲೇಸು. ಇದು ಬಿಟ್ಮೇಲೆ ನೆಕ್ಸ್ಟು ಪ್ಲೇಸ್ ಕೂಡ ಇದೆ ನಿಮಗೆ. ನೋಡಿ ವೆಯ್ಟಿಂಗಲ್ಲಿ ಇರಿ, ನೋಡಿ. ನಾವು ಯಾವುದೇ ತೊಂದರೆ ಕೂಡ ಮಾಡಲ್ಲ ಇಲ್ಲಿರೋರಿಗೆ. ಆದರೆ ಒಂದೇನಂತಂದರೆ ನೀವು ಈ ಥರ ಪ್ಲೇಸಲ್ಲಿ ಬಂದರೂ ಕೂಡ ವೀಡಿಯೋ ಮಾಡಿದ್ರು ಕೂಡ ನಾವು ವೀಡಿಯೋಗಳು ಕೂಡ ಓಡಲ್ಲ ಮತ್ತು ಫಾಲೋವರ್ಸ್ ಕೂಡ ಬರಲ್ಲ. ನಾವು ಬೆಳಗ್ಗೆ ಟೈಮಲ್ಲಿ ಕೆಲಸ, ನೈಟ್ ಟೈಮಲ್ಲಿ ವೀಡಿಯೋ ಆ ಥರ ಮಾಡ್ತಾಯಿರ್ತಾಯಿದ್ದೀವಿ. ಆದರೂ ಕೂಡ ಅಷ್ಟೇನು ಫಾಲೋವರ್ಸ್ ಏನು ಬರ್ತಾಯಿಲ್ಲ. ನೋಡವ ಇನ್ನೂ ಕೆಲವಷ್ಟು ದಿನ ಮಾಡೋದು ವೀಡಿಯೋಗಳನ್ನ. ನೋಡಿ ಈ ಥರ ಇದೆ ಪ್ಲೇಸ್ಗಳು, ಈ ಥರ ಇದೆ ನೋಡಿ, ಈ ಥರ ಎಲ್ಲ ಇದೆ. ಏನು ಶಬ್ದಗಳು ಏನೂ ಆಗಿಲ್ಲ. ಹಂಗೆ ಬಾ ವೀಡಿಯೋ ಮಾಡಿ. ಹಲೋ 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 ಅಂತ. ಮತ್ತು ಈ ಥರ ಇದೆ ಪ್ಲೇಸ್ಗಳು ನೋಡಿ. ಇದೆಲ್ಲ ತುಂಬ ಇಕ್ಕಟ್ಟಿರೋಂಥ ಪ್ಲೇಸ್ಗಳು. ನಾವು 12 ಗಂಟೆ 1 ಗಂಟೆಯಲ್ಲಿ ಎಲ್ಲ ಬಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು. ಕೆಲವೊಂದು ಅಷ್ಟು ಯೂಟ್ಯೂಬರ್ಗಳೆಲ್ಲ ವೀಡಿಯೋ ಮಾಡ್ತಾಯಿರ್ತಾರೆ. ಅದಕ್ಕೆ ಅವರು ಮಾಡೋದು ಈ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದರೂ ಕೂಡ ನಾವು ವೀಡಿಯೋ ಮಾಡಿ ನಿಮಗೆ ತೋರಿಸೋ ರೀತಿಲಿ ತೋರಿಸ್ತಾ ಇದ್ದೀವಿ ರಿಯಲೈಸ್ ಆಗಿ. ಇದೆಲ್ಲ ಕೂಡ ಸುಡುಗುಣಿನೇ ಫ್ರೆಂಡ್ಸ್. ನೋಡಿ ಇಲ್ಲಿ ಇದೆಲ್ಲ ಸುಡುಗುಣಿ, ಇದೆಲ್ಲ ಫುಲ್ಲು ಎಲ್ಲನೇ ಇದೆ ನೋಡಿ, ಈ ಥರ ಇದೆ. ಆದರೂ ಕೂಡ ವೀಡಿಯೋ ಮಾಡ್ತಾಯಿರ್ತೀವಿ. ನೀವು ಏನಪ್ಪ ಅಂತಂದರೆ ನಮ್ಮ ಪರಿಸ್ಥಿತಿ ನೋಡಿ ಲೈಕ್ ಮಾಡೋದಾಗಲಿ ಶೇರ್ ಮಾಡೋದಾಗಲಿ ಮಾಡಲ್ಲ. ಕೆಲವ್ರಿಗೆ ಇಷ್ಟನೇ ಆಗಲ್ಲ. ಒಂದೇನಂತಂದರೆ ಇವರು ರಿಯಲೈಸ್ ತೋರಿಸ್ತಾ ಇದ್ದಾರೆ ಇಲ್ಲ ಸುಳ್ಳು ಅನ್ನೋ ರೀತಿಲಿ ನೋಡ್ತಾ ಇರ್ತೀರ. ಆದರೆ ನಾವು ರಿಯಲಾಗಿಯೇ ತೋರಿಸ್ತಾ ಇದ್ದೀವಿ. ನೀವು ನೋಡಿದ್ರು ಕೆಲವರು ನೋಡದೇ ಇರೋ ಥರ ಇರ್ತಾರೆ. ಅದರಲ್ಲಿ ಇನ್ನೊಂದು ಏನಂತಂದರೆ ಈಗ ನಾವು ಇದು ಕೂಡ ಇದು ಕೂಡ ಮೇನಾಗಿ ಇದನ್ನು ಮತ್ತು ಇದೆಲ್ಲ ಫುಲ್ಲು ಇದೆಲ್ಲ ಫುಲ್ಲು ನೋಡಿ. ಇಲ್ಲಿ ಇದೆಲ್ಲ ಫುಲ್ಲಾಗಿ ಇದೆಲ್ಲ ಸುಡುಗುಣಿ ಫುಲ್ಲು, ಇದೆಲ್ಲ ಫುಲ್ಲೇ. ಇದು ಇರೋ ಜಾಗ ಎಲ್ಲ ಫುಲ್ಲು ಸುಡುಗುಣಿ ಅಷ್ಟೇ. ಇದೆಲ್ಲ ಫುಲ್ಲು ನೋಡಿ, ಇಲ್ಲಿ ನೋಡಿ ಎಲ್ಲ ಫುಲ್ಲು. ಈ ಕಡೆ ಎಲ್ಲ ಸೊಟ್ಟೆ ಬಡಿದೆಲ್ಲ ಫುಲ್ಲು ಮುದ್ರದಿಲ್ಲ ನೋಡಿ. ಇಲ್ಲಿ ಜಾಗ ಎಲ್ಲ ಈ ಥರದಿಗೆ ನೋಡಿ. ಈ ಥರ ನೋಡಿ, ಈ ಥರ ಎಲ್ಲ ವೀಡಿಯೋ ಮಾಡ್ತೀವಿ ಕಷ್ಟಪಟ್ಟು. ನೋಡಿ ಹಂಗೆ ಹೊರಡು ಅಂದು ಈ ಕಡೆಗೆ ನೋಡಿ, ಕಷ್ಟಪಟ್ಟೆಲ್ಲ ವೀಡಿಯೋ ಮಾಡ್ತಾಯಿರ್ತೀವಿ. ಆದರೂ ಕೂಡ ತುಂಬ ಈಗ ನಾವು ಇಲ್ಲಿ ಸಬ್ತಾಗ್ತಾಯಿದೆ, ಅಲ್ಲಿ ಸಬ್ತಾಗ್ತಾಯಿದೆ ಅಂದರೆ ನಮಗೆ ಅವ್ರ ಕಡೆಯಿಂದ ಕೂಡ ಏನು ತೊಂದರೆ ಇಲ್ಲ, ನಮ್ಮ ಕಡೆಯಿಂದ ಕೂಡ ಅವ್ರಿಗೇನು ತೊಂದರೆ ಆಯ್ತಾಯಿಲ್ಲ ಅಂತ ಅಲ್ಲಿಗೆ ಲೆಕ್ಕ. ಅಂದರೆ ನನ್ನ ಲೆಕ್ಕ ದೆವ್ವ ಇಲ್ಲ ಅನ್ನೋದಕ್ಕಿಂತ ಮೇನಾಗಿ ದೆವ್ವ ಇದೆ. ಆದರೆ ದೆವ್ವ ಇಲ್ಲ ಅಂತಲೇ ಹೇಳ್ಬೋದು, ದೆವ್ವ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದೇನಂತಂದರೆ ಈಗ ಇರೋದು ಕೂಡ ನಿಜನೇ, ಇಲ್ಲದೆ ಇರೋದು ಕೂಡ ನಿಜನೇ, ಎರಡೂ ಕೂಡ ನಿಜ ಇದೆ ಇಲ್ಲಿ. ಈಗ ಇಲ್ಲ ಅಂದ್ಕೊಳ್ಳೋರಿಗೆ ಇಲ್ಲ, ಇದೆ ಅನ್ನೋರಿಗೆ ಇದೆ. ಯಾಕಂದರೆ ನಾವು ಕಾಡಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ಇದೇ ಅನ್ನಿಸ್ತಾ ಇದೆ. ಆದರೆ ನಿಮಗೆ ಕೆಲವು ಅಷ್ಟು ಜನರಿಗೆ ಏನು ಅನ್ನಿಸ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಅಂದರೆ ಒಂದೇನಂದರೆ ಈ ವಿಡಿಯೋ ನೋಡಿದವರು ಸ್ವಲ್ಪ ಶೇರ್ ಮಾಡೋದಾಗಲಿ ಮತ್ತು ಇನ್ನೂ ಕೆಲವೊಬ್ಬರಿಗೆ ಮುಟ್ಟಿದ್ರೆ ಅದು ಗೊತ್ತಾಗುತ್ತೆ. ಇನ್ನೂ ಎಷ್ಟೋ ಯೂಟ್ಯೂಬರ್ಸ್ ಕೂಡ ಇದ್ದಾರೆ, ಅವರು ವೀಡಿಯೋಗಳೆಲ್ಲ ಮಾಡ್ತಾಯಿರ್ತಾರೆ ನೋಡಿ ಫ್ರೆಂಡ್ಸ್. ಈ ಥರ ಇದೆ ದಾರಿಗಳೆಲ್ಲ, ಈ ಥರ ಇದೆ.
ಇಲ್ಲಿ ನಾವು 10 ಜನ 20 ಜನ ಏನು ಬರೋಲ್ಲ, ನಾವು ಕೂಡ 2-3 ಜನನೇ ಬರೋದು. ಈ ಥರ ಪ್ಲೇಸ್ಗಳಿಗೆ ಯಾರು ಬರೋಲ್ಲ, 2-3 ಜನ ಹೇಳ್ತಾರೆ ಕೆಲವೊಬ್ರು ಆ ಥರ ಇರುತ್ತೆ ಈ ಥರ ಇರುತ್ತೆ ಅಂತ. ಆದರೂ ಕೂಡ ಇಲ್ಲಿ ಈ ಥರ ಪ್ಲೇಸ್ಗಳಿಗೆಲ್ಲ ತುಂಬ ಜನ ಬರೋಲ್ಲ. ಇದು ಜಾಸ್ತಿ ಅಗಲ ಏನಿಲ್ಲ, ಮೀಡಿಯಮ್ ಇದೆ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಷ್ಟೇ ಮೀಡಿಯಮ್ ಇದೆ, ಒಂದಿಷ್ಟು ಅಗಲ ಇದೆ. ಆದರೂ ಕೂಡ ಇದು ತುಂಬ ಆಗಿನ ಕಾಲದಿಂದನೇ ಇರುವಂಥ ಜಾಗ ಇದು ನೋಡಿ. ಈ ಥರ ಇದೆ ನೋಡಿ, ತುಂಬ ರಿಸ್ಕ್ ಜಾಗ. ಮತ್ತು ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ಒಂದಿಷ್ಟೇ ದೂರ ಹೋದಾಗ ಒಂದು ಕೆರೆ ಕೂಡ ಇದೆ ದೊಡ್ಡದೇ, ಅದು ಕೂಡ ತೋರಿಸ್ತೀವಿ. ಕೆರೆ ಇದ್ರ ಮೇಲೆ ಜನ ಕೂಡ ನಂಬ್ತಾರೆ, ಯಾಕೆಂದರೆ ಈ ಥರ ರೋಡ್ಗಳೆಲ್ಲ ಓಡಾಡ್ತಾ ಇರ್ತಾರೆ. ಅದರಲ್ಲಿ ಏನಾದರೂ ಸಿಕ್ಕಿದ್ರೆ ನಾವು ಕೂಡ ತೋರಿಸಿದ್ರೆ ಅವ್ರಿಗೆ, ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಇದೆ, ನಾವು ಕೂಡ ತೋರಿಸಿದ್ರೆ ಅವರು ಕೂಡ ನಂಬ್ತಾರೆ. ಓ ಇಲ್ಲಿ ತೊಂದರೆ ಕೊಡಲ್ಲ ನಮಗೆ, ನಾವು ತಿರುಗಾಡ್ಬೋದು ಅನ್ನೋ ನಂಬಿಕೆ ಇರುತ್ತೆ. ಅದರ ನಂಬಿಕೆ ಮೇಲೆ ನಾವು ಕೂಡ ಈ ಪ್ಲೇಸ್ಗೆ ಬಂದಿದ್ದು. ಅದು ಕೆಲವೊಬ್ಬರು ಹೇಳ್ತಾರೆ ಇಲ್ಲಿ ಸದ್ದುಗಳೆಲ್ಲ ಆಯ್ತಾ ಇರ್ತವೆ ಅಂತ, ಆದರೆ ನಾವು ಕೂಡ ಸದ್ದುಗಳು ಆಗ್ಬೋದು ಅನ್ನೋ ರೀತಿಲೇ ಇದ್ದೀವಿ, ತೋರಿಸ್ತಾ ಇದ್ದೀವಿ ನೋಡಿ, ನೀವೇ ನೋಡಿ ರಿಯಲಾಗಿ. ಇನ್ನೊಂದು ಏನಂತಂದರೆ ನಮ್ಮ ಹತ್ರ ಅಷ್ಟೊಂದು ಕ್ಲಿಯಾರಿಟಿ ಇರೋ ಕ್ಯಾಮ್ರಾ ಇಲ್ಲ, ಫೋನಲ್ಲೇ ಮಾಡ್ತಾಯಿರೋದು. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಾಗಲೇ ಒಂದು 10-20 ಸಾವಿರ ರೂಪಾಯಿನ ಫೋನಲ್ಲೇ ವೀಡಿಯೋಗಳೆಲ್ಲ ಮಾಡ್ತಾ ಇರೋದು. ತುಂಬ ದೊಡ್ಡ ಫೋನ್ ಆಗಲಿ ಮೈಕ್ ಆಗಲಿ ಏನು ಇಟ್ಕೊಂಡಿಲ್ಲ. ಫೋನ್ ಕ್ಯಾಮ್ರಾ ಅಷ್ಟೊಂದು ನೀಟ್ನೆಸ್ಸಾಗಿ ಕಾಣಲ್ಲ, ಹತ್ರದಲ್ಲಿ ಇರೋದು ಮಾತ್ರ ಕ್ಯಾಪ್ಚರ್ ಮಾಡ್ತೀವಿ, ದೂರದಲ್ಲೆಲ್ಲ ಇಲ್ಲ ನೋಡಿ. ಹೊಸ ಸುಡುಗುಣಿ ಬೇರೆ ನಿಮಗೆ ತೋರಿಸಿದ್ವಿ. ಇದ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ. ಈ ಥರ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಪ್ತ ಆಯ್ತಾ ಇದೆ, ನೋಡೋಣ, ವೆಯ್ಟ್ ಮಾಡಿ. ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ ಸಪ್ತ ಆಗಲಿ, ಆದರೆ ನಾವು ಅದಕ್ಕೆ ನಾವು ಕೂಡ ತೊಂದರೆ ಮಾಡಲ್ಲ. ನಮ್ಮಿಂದ ಅದಕ್ಕೆ ಯಾವ ತೊಂದರೆ ಆಗಲ್ಲ ಅಂದ್ಕೊಂಡಿದ್ದೀನಿ. ಅದರಿಂದ ನಮಗೆ ಯಾವ ತೊಂದರೆ ಆಗಬಾರ್ದು, ಯಾಕೆಂತಂದರೆ ನಾವು ಬಂದಿರೋ ಪ್ಲೇಸು ಆ ಥರ ಇದೆ. ಅದಕ್ಕೆ ನೋಡಿ ವೆಯ್ಟ್ ಮಾಡ್ತಾಯಿದ್ದೀವಿ, ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ. ಬರೀಲೆಲ್ಲ ಊರಿದೆ, ಆದರೂ ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ ನೋಡಿ. ನೋಡವ ಸ್ವಲ್ಪ ಏನು ಸಪ್ತಗಳೆಲ್ಲ ಆಯ್ತವೆ. ಯಾವ ಸೈಡಿಂದ? ಈ ಕಡೆ ಸೈಡಿಂದ ನೋಡಿ ಫ್ರೆಂಡ್ಸ್, ಈ ಕಡೆಯಿಂದ ಸಪ್ತ ಆಯ್ತಾಯಿದೆ. ವೆಯ್ಟ್ ಮಾಡ್ತಾಯಿದ್ದೀವಿ, ವೆಯ್ಟ್ ನೀವು ಕೂಡ ವೆಯ್ಟ್ ಮಾಡಿ. ಯಾಕೆಂದರೆ ಸಪ್ತ ಆದಮೇಲೆ ಗ್ಯಾರಂಟಿ ಒಂದು ನಂಬಿಕೆ ಇರುತ್ತೆ. ಓಹ್ ಇಲ್ಲಿ ಯಾರಾದರೂ ಒಬ್ಬರಾದರೂ ಇರ್ತಾರೆ, ಅದು ದೆವ್ವನೇ ಆಗಿರ್ಬೋದು ಮನುಷ್ಯನೇ ಆಗಿರ್ಬೋದು. ನಾವು ಕಾಣೋ ರೀತಿಲಿ ಓಡಾಡಿ, ಭಯ ಪಡಿಸೋಂಥ ರೀತಿಲಿ ಓಡಾಡಿದ್ರೆ ನಾವು ಕೂಡ ಒಂಥರ ಮನುಷ್ಯರೇ ನೋಡಿ ಫ್ರೆಂಡ್ಸ್. ಈ ಥರ ಇದೆ ನೋಡಿ, ಅನಿಸೋ ರೀತಿಲಿ ಓಡಾಡೋದು ಅದು ಕೂಡ ಸರಿ ಬರಲ್ಲ. ಸ್ವಲ್ಪ ಫ್ರೆಂಡ್ಸ್ ವೆಯ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಒಂದು ಸ್ವಲ್ಪ ಸಪ್ತ ಆಯ್ತಾ ಇದೆ. ಆದರೂ ಕೂಡ ಕೆಲವರು ಇಲ್ಲ ಅಂತ ಹೇಳ್ತಾರೆ, ಕೆಲವರು ಇದೆ ಅಂತ ಹೇಳ್ತಾರೆ. ನಾವು ಕೂಡ ಕೆಲವರು ಇಲ್ಲ ಅನ್ನೋದು ಕೂಡ ನಂಬ್ತೀವಿ, ಇದೆ ಅನ್ನೋದು ಕೂಡ ನಂಬ್ತೀವಿ. ಯಾಕೆಂದರೆ ನಾವು ಕಾಡಲ್ಲಿರೋರು ನೋಡಿದ್ದೀವಿ, ದೆವ್ವ ಭೂತ ಅದು ಇದು ಅಂತ ಎಲ್ಲ ನೋಡಿದ್ದೀವಿ ನಾವು ಕೂಡ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಪ್ಲೇಸು ನೋಡಿ. ಇದರಲ್ಲಿ ಕಾಣ್ಬೋದೇನೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮನ್ನ ಕೂಡ ಇಲ್ಲಿ ಭಯಪಡಿಸೋ ಥರ ಏನು ಕೂಡ ಇರುತ್ತೆ. ಆದರೂ ನೋಡಿ ಇಲ್ಲಿ ಈ ಥರ ಇದೆ ಪ್ಲೇಸ್ ನೋಡಿ. ಇಲ್ಲೆಲ್ಲ ಒಳಗಡೆ ಕೂಡ ಉಕ್ಕೊಂಡು ಆಡೋಕ್ಕಾಗಲ್ಲ, ಯಾಕೆಂದರೆ ಚಿರತೆಗಳು ಹುಲಿಗಳು ಎಲ್ಲ ನಮ್ಮ ಸೈಡಲ್ಲಿ ಕಾಡು ಸೈಡ್ ಅದಕ್ಕೆ ಬಂದಿರ್ತವೆ. ಅದರಿಂದ ಏನಾದರೂ ತೊಂದರೆನೂ ಆಗ್ಬೋದು ನಮಗೇನು. ಅದಕ್ಕೆ ಇದು ಪ್ರಶ್ನೆ ಇದು ಒಂದೇ ಅಂತಲ್ಲ, ಈ ದೆವ್ವ ಅನ್ಸೋದು ದೆವ್ವ ಕಾಣೋದು ಅದು ಒಂದೇ ಅಂತಲ್ಲ ಪ್ರಶ್ನೆ. ಆದರೆ ಚಿರತೆ ಆನೆಗಳು ಹುಲಿಗಳು ಕೂಡ ಬರ್ತಾ ಇರ್ತವೆ. ನಾವೆಲ್ಲ ಕಾಡು ಸೈಡಲ್ಲೇ ಇರೋರು, ಆದರೂ ಕೂಡ ಬರೀಲೇ ಇದ್ದು ಆ ಕಡೆ ಈ ಕಡೆ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರಲ್ಲಿ ವೀಡಿಯೋ ಮಾಡ್ತಾಯಿರ್ತೀವಿ. ಅದು ನಿಮಗೋಸ್ಕರ, ನಿಮಗೆ ತೋರಿಸೋವ. ಕೆಲವಷ್ಟು ಯೂಟ್ಯೂಬರ್ ಕೂಡ ತೋರಿಸ್ತಾ ಇರ್ತಾರೆ, ಅದಕ್ಕೆ ಅವರು ಕಾರ್ ಜೀಪಲ್ಲಿ ವೀಡಿಯೋ ಮಾಡ್ತಾ ಇರ್ತಾರೆ. ಆದರೆ ನಾವು ಬೈಕಲ್ಲೆಲ್ಲ ಬರ್ತಾಯಿರ್ತೀವಿ 2-3 ಜನ ಕೂತ್ಕೊಂಡು. ಅದು ಈ ಥರ ಇದೆ ಅಂತ ತೋರಿಸ್ತಾರಲ್ಲ, ಅದಕ್ಕೋಸ್ಕರ ವೀಡಿಯೋಗಳು ಮಾಡ್ತಾ ಇರೋದು ನೋಡಿ. ಈ ಥರ ಇದೆ ಫ್ರೆಂಡ್ಸ್ ನೋಡಿ. ಇದು ನಾವು ಕೂಡ 1-1.5 ಗಂಟೆ ಟೈಮಿಂದ ವೆಯ್ಟ್ ಮಾಡ್ತಾಯಿದ್ದೀವಿ, ಆದರೂ ಏನು ಇಲ್ಲ. ಆದರೆ ಸಪ್ತ ಆಯ್ತಾ ಇದೆ. ಸಪ್ತ ಆಗೋದು ನಿಮ್ಗೆ ಕೇಳಿಸಲ್ಲ. ನಾವು
ನಾನು ಮೊದಲು ಹೇಳ್ದಾಗೆ ಯಾವುದೇ ಕ್ಯಾಮ್ರಾ ಆಗಲಿ ಯಾವುದೇ ಮೈಕ್ಗಳಾಗಲಿ ನಮ್ಮ ಹತ್ರ ಇಲ್ಲ. ಫೋನಲ್ಲಿ ವೀಡಿಯೋ ಮಾಡ್ತಾ ಇರೋದು ನಾವು. ನೋಡಿ ಈ ಥರ ಇದೆ ಫೋನು, ಈ ಥರ ವೀಡಿಯೋ ಬರ್ತಾಯಿದೆ. ಇದರಿಂದ ನೋಡಿ ಏನಾದರೂ ಕಾಣ್ಬೋದೇನೋ ಗೊತ್ತಿಲ್ಲ, ಆದರೂ ಕೂಡ ಇಷ್ಟಪಟ್ಟು ನೋಡಿ ನಮ್ಮನ್ನು ಕೂಡ ಬೆಳೆಸಿ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಹಾಂ, ಓಕೆ ಫ್ರೆಂಡ್ಸ್, ಇಲ್ಲಿ ಇದೆ ಅನ್ನೋದು ಪಕ್ಕ ಇದೆ, ಆದರೆ ಇಲ್ಲ ಅಂತ ಕೂಡ ಹೇಳಲ್ಲ. ಇದೆ, ಆದರೆ ಇಲ್ಲ ಅಂತ ಕೂಡ ಹೇಳ್ಬೋದು ಅನ್ನೋದಕ್ಕಿಂತ ಇದೆ ಅನ್ನೋದು ಕೂಡ ಇದೆ ಇದರಲ್ಲಿ. ಇಲ್ಲಿ ಏನಂತಂದರೆ ಇದು ಸ್ಮಶಾನದಲ್ಲಿ ತಂದು ಮಡಗಿ ಅದೇ ಒಂದು 5-10 ನಿಮಿಷ ವೆಯ್ಟ್ ಮಾಡಿ ಹಾಕ್ತಾರಲ್ಲ, ಆ ಜಾಗ ಇದು ಒಂದು ರೂಮ್ ಥರ ಕಟ್ಟಿದ್ದಾರೆ ನೋಡಿ ಇದು. ಮತ್ತು ಇದೇ ಸ್ಮಶಾನ. ಈ ಕಡೆ ಭಾಗದಲ್ಲಿ ಇರೋದೆಲ್ಲ ಇಲ್ಲಿಂದ ಫುಲ್ ಅಲ್ಲಿ ತನಕ ಸ್ಮಶಾನನೇ ಇದೆ. ಒಂದು 2-3 ಎಕರೆ ಅಡ್ಜಸ್ಟ್, ಒಂದು 5 ಎಕರೆ ಇರ್ಬೋದೇನೋ ಅಷ್ಟು ಕೂಡ ಇದೆಲ್ಲ ಹಳೇದಂತೆ ಸ್ಮಶಾನ. ಆದರೆ ಇಲ್ಲಿ ಕೆಲವೊಬ್ರು ಕಾಣಿಸ್ಕೊತಾ ಇರ್ತದೆ ಮತ್ತು ಹಾಗೆ ಕೇಳಿಸ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿಗೆ ಬಂದಿದ್ದು. ಆದರೂ ಕೂಡ ಇಲ್ಲಿ ಕೂಡ ಸೌಂಡ್ ಆಗ್ತಾ ಇದೆ. ಆದರೆ ಸೌಂಡ್ ಆಗ್ತಾ ಇರೋದನ್ನ ನಿಮಗೆ ಕೇಳ್ಸೋಕ್ಕಾಗಲಿ ಮತ್ತು ತೋರ್ಸೋದಕ್ಕಾಗಲಿ ನಮ್ಮ ಕೈಲಿ ಆಗ್ತಾ ಇಲ್ಲ. ಯಾವ ಥರ ಅಂತಂದರೆ ಇಲ್ಲಿ ನಮ್ಮ ಹತ್ರ ಇರೋವಂಥ ಅಷ್ಟೊಂದು ಪವರ್ ಇರೋಂಥ ಕ್ಯಾಮ್ರಾಗಳಾಗಲಿ ಯಾವುದೇ ಮೈಕ್ಗಳಾಗಲಿ ಇಲ್ಲ, ಅದು ತೋರ್ಸೋಕ್ಕಾಗ್ತಾಯಿಲ್ಲ. ಆದರೆ ನಮ್ಮ ಹತ್ರ ಏನೋ ಒಂಥರ ವಿಚಿತ್ರವಾದ ಅಂತ ಇದು ಅದೇನಪ್ಪ ನಮ್ಮ ಮೈಯಲ್ಲಿ ಏನೋ ಒಂಥರ ಅನಿಸುತ್ತೆ. ಆದರೆ ಕೂಡ ಈ 2 ಪ್ಲೇಸ್ಗಿಂತ ಇದು ತಪ್ಪಾಗಿನೇ ಇದೆ. ಜಾಗ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ. ಈಗ ಸ್ವಲ್ಪ ನಮಗೆ ಕೂಡ ಏನೋ ಅನ್ನಿಸ್ತಾ ಇದೆ. ಆದರೆ ಏನಿದೆ, ಯಾವ ಥರ ಇದೆ ಅನ್ನೋದು ಗೊತ್ತಿಲ್ಲ. ಇಲ್ಲೆಲ್ಲ ಸ್ವಲ್ಪ ಏನೋ ಒಂಥರ ವಿಚಿತ್ರವಾಗಿ ನಮ್ಮ ಮೈಯಲ್ಲೆಲ್ಲ ಏನೋ ಒಂಥರ ಅನ್ನಿಸ್ತಾ ಇದೆ. ಆದರೂ ಕೂಡ ಇಲ್ಲಿ ವಿಡಿಯೋ ನಾವು ಕೂಡ 1 ಗಂಟೆ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ, ಕಾಣಿಸ್ತಾ ಇಲ್ಲ. ಆದರೆ ಸುತ್ತಗಳಾಗ್ತಾ ಇದ್ದಾವೆ. ಮತ್ತು ಇಲ್ಲೆಲ್ಲ ಎಷ್ಟೋ ಹೊಸವು ಎಲ್ಲ ಸುಡ್ಗುಣಿಗಳೆಲ್ಲ ಇದ್ದಾವೆ. ಬಂದು ಒಂದು 5 ನಿಮಿಷ 10 ನಿಮಿಷಕ್ಕೆ ಎಲ್ಲ ಸೀಟ್ ಮೇಲೆ ಕಲ್ಲೆಸ್ತಿರೋದು, ಮತ್ತು ಇಲ್ಲಿ ಸರೌಂಡಿಂಗಲ್ಲಿ ಸೌಂಡ್ ಆಗ್ತಾ ಇರೋದೆಲ್ಲ ತುಂಬ ನಡೀತಾ ಇದೆ. ಇಲ್ಲಿ ನಮ್ಮ ಹತ್ರ ಎಲ್ಲ ಇಷ್ಟೊತ್ತಲ್ಲೆಲ್ಲ ಯಾರು ಮನುಷ್ಯರು ಬರಲ್ಲ. ಇಲ್ಲಿ ಬೇರೆ ಏನಾದರೂ ಒಂದು ಯೂನಿಟ್ ಇರೋಂಥ ಪವರ್ ಇರೋಂಥ ಯಾವುದಾದ್ರೂ ಒಂದು ಶಕ್ತಿ ಇರೋಂಥ ಜಾಗ ಕೂಡ ಇದು. ಆದರೆ ದೆವ್ವನೇ ಆಗಿರಲಿ ಮತ್ತು ಬೇರೊಂದು ಯಾವುದಾದ್ರೂ ಕೂಡ ಇರೋಂಥ ತಾಕತ್ತಿರೋಂಥ ಜಾಗ. ಮತ್ತು ಇನ್ನೊಂದು ಏನಂತಂದರೆ ಈ ಜಾಗದಲ್ಲೆಲ್ಲ ಉಕ್ಕಿ ಆಡೋಕ್ಕಾಗಲ್ಲ. ಯಾವ ಜಾಗದಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ ಹತ್ರ ಇಲ್ಲಿ ಕಾಡುಗಳೆಲ್ಲ ಹತ್ರ ಇರೋದ್ರಿಂದ ನಾವು ಕೂಡ ಈಗ ಸಡನ್ನಾಗಿ ಒಂದು ಜಾಗಕ್ಕೆ ಹೋಗಿ ಉಕ್ಕೋಕ್ಕಾಗಲ್ಲ. ಕೆಲವೊಂದು ಪ್ಲೇಸ್ಗಳಲ್ಲಿ ಉಕ್ಕಿ ಆಡ್ಬೋದು. ಅಲ್ಲಿ ನಾವು ಹೋದಾಗ ನಮಗೆ ಗೊತ್ತಿರುತ್ತೆ ಈ ಥರ ಜಾಗದಲ್ಲಿ ಈ ಥರ ಏನೂ ಇರಲ್ಲ ಅಂತ. ಅದರಿಂದ ಒಂದೊಂದು ಪ್ಲೇಸ್ಗಳಲ್ಲಿ ಉಕ್ಕಿ ಆಡ್ತಾ ಇರ್ತೀವಿ. ಒಂದೊಂದು ಪ್ಲೇಸ್ಗಳಲ್ಲಿ ಕಾಡು ಟಚ್ಚಲ್ಲಿ ಇರೋ ಜಾಗದಲ್ಲಿ ಇವಾಗ ಹುಲಿಗಳು ಮತ್ತು ಚಿರತೆಗಳು, ಬೇರೆ ಕೆಲವು ಯೂಟ್ಯೂಬರ್ ಕೂಡ ಹೇಳ್ತೀನಿ, ಕೆಲವೊಂದು ಕಾಡುಗಳೆಲ್ಲ ಉಕ್ಕೋದು ಸ್ವಲ್ಪ ಅಪಾಯ. ಯಾಕಂದರೆ ಅದರಿಂದ ಹುಲಿ ಚಿರತೆ ಅವು ಎಲ್ಲ ಇರುತ್ತೆ. ಅದರಿಂದ ನೋಡ್ಕೊಳ್ಳಿ, ಎಚ್ಚರವಾಗಿರಿ. ನಿಮ್ಮ ಸೇಫ್ಟಿ ನೀವು ನೋಡ್ತಾ ಇರಿ, ನಮ್ಮ ಸೇಫ್ಟಿ ನಾವು ನೋಡ್ತೀವಿ ಅನ್ನೋ ನಂಬಿಕೆ ನನಗಿದೆ. ಆದರೆ ಏನಂತಂದರೆ ನಾವು ಒಂಥರ ವೀಡಿಯೋನ ರಿಯಲೈಸ್ ಆಗಿ ತೋರಿಸ್ಬೇಕು ಅನ್ನೋ ಲೆಕ್ಕದಲ್ಲಿದ್ವಿ. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ. ಪ್ಲೇಸ್ ಅಂದರೆ ದೂರ ಏನಿಲ್ಲ, ಜಸ್ಟ್ 1 ಕಿಲೋಮೀಟ್ರ್ ಒಳಗಡೆ ಇದೆ. ಅಲ್ಲಿ ಹೋದಾದ್ಮೇಲೆ ಮತ್ತೆ ಅಲ್ಲೊಂದು ವೀಡಿಯೋ ಮಾಡ್ತೀವಿ. ಬನ್ನಿ ಹೊರಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಕೂಡ ಹಂಗೇನೆ ಹೇಳ್ತಾರೆ. ಈ ಜಾಗದಲ್ಲಿ ಕೂಡ ಅದೇ ಥರ ಇದೆ. ಬಾ, ಇಲ್ಲಿ ಏನಂತಂದರೆ ಇಲ್ಲಿ ಕೂಡ ಕೆಲವೊಂದು ಟೈಮ್ಗಳಲ್ಲಿ ಕಾಣ್ತಾ ಇರ್ತವೆ. ಇಲ್ಲೊಂದು ನಡ್ತಿದೆ. ಆದರೆ ಊರುಗಳೆಲ್ಲ ಪಕ್ಕದಲ್ಲೇ ಇದ್ದಾವೆ, ಆದರೆ ದೂರ ಏನಿಲ್ಲ ಊರು. ಆದರೆ ಇದು ಕಾಡು ಟಚ್ಚಲ್ಲಿದೆ. ಇದು ಕೂಡ ಕಾಡು, ಆ ಕಡೆ ಸೈಡಲ್ಲಿ ಕಾಡಿರೋದು. ಮತ್ತು ಇದು ಊರೇ ಪಕ್ಕದಲ್ಲಿ. ಆದರೂ ಕೂಡ ಇಲ್ಲಿ ಕೂಡ ಅದೇ ಥರ ಹೇಳ್ತಾರೆ. ಇಲ್ಲಿ ಕೆಲವೊಂದು ಟೈಮಲ್ಲಿ ಕಲ್ಲೆಸೆಯೋದಾಗಲಿ ಮತ್ತು ಸೌಂಡ್ ಬರೋದಾಗಲಿ, ಅದರಿಂದ ಸ್ವಲ್ಪ ಎಫೆಕ್ಟ್ಗಳೆಲ್ಲ ಆಗ್ತಾ ಇರ್ತವೆ. ಆದರೆ ಇದು ರೋಡು ತುಂಬ, ಈ ರೋಡು ಬಗ್ಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಒಂದು ಸಲ ಮಾಡ್ತೀವಿ. ಇದು ಹೇಗೆ ಏನಂತ ರೋಡ್ ಬಗ್ಗೆ ಎಲ್ಲ ಹೇಳ್ತೀವಿ. ಆದರೆ ಇವಾಗ ಅರ್ಜೆಂಟಿಗೆ ಜಾಸ್ತಿ ತುಂಬ ಕೊರಿಯೋಕ್ಕೆ ಹೋಗಲ್ಲ, ಅಂದರೆ ಮಾತಾಡೋಕ್ಕೆ ಹೋಗಲ್ಲ. ತುಂಬ ಮಾತಾಡಿದ್ರೆ ನಿಮಗೆ ಟೈಮಿಂಗ್ ಸುಮ್ಮನೆ ವೇಸ್ಟು. ಅದಕ್ಕೋಸ್ಕರ ನೋಡಿ, ಇಲ್ಲಿ ಟೈಮ್ ಎಷ್ಟಾಗಿರ್ಬೋದು ಅಂದಾಜು? ಟೈಮು ಅಂದಾಜು 1 ಗಂಟೆ 1:30 ಆಗಿರ್ಬೋದೇನೋ. ಆದರೆ ಇಲ್ಲಿ ಏನಂತಂದರೆ ಈ ಥರ ಇದೆ ಪ್ಲೇಸ್ ನೋಡಿ. ಇದೆಲ್ಲ ತುಂಬ ಭಯಾನಕವಾದ ಜಾಗಗಳೇ. ನಾವಿರೋ ಪ್ಲೇಸ್ಗಳಲ್ಲಿ ತುಂಬ ಈಸಿ ಅನ್ನೋ ಥರ ಏನಿಲ್ಲ. ನಾವು ತುಂಬ ರಿಸ್ಕಲ್ಲೇ ಇರೋದು.
ಆದರೂ ಕೂಡ ನೀವು ಕೆಲವು ನಮಗೆ ಕಾಣ್ತಾ ಇಲ್ಲ. ಆದರೆ ಅಲ್ಲಿ ಇವಾಗ ಈ ವಿಡಿಯೋ ಮಾಡಿ ಬಂದಿದ್ದೀವಲ್ಲ ಆ ಜಾಗದಲ್ಲಿ ಸ್ವಲ್ಪ ಅಟ್ರಾಕ್ಷನ್ ಇತ್ತು. ಏನೋ ಒಂಥರ ಏನೋ ಇದೆ ಅನ್ನೋ ಥರ ಇತ್ತು. ಆದರೆ ಅಲ್ಲಿ ಶಬ್ದ ಆಗ್ತಾ ಇತ್ತು, ಆದರೆ ಕೇಳಿಸ್ತಾ ಇರಲಿಲ್ಲ ನಮಗೇನು ಕೂಡ. ಮೀಡಿಯಮ್ ಅಷ್ಟೇ, ಅದರಲ್ಲಿ ಕ್ಯಾಮ್ರಾಗೆ ಅಷ್ಟೊಂದು ಚೆನ್ನಾಗಿ ಸಿಕ್ಕಲ್ಲ. ಮತ್ತು ಇಲ್ಲಿ ನೋಡಿ ಪ್ಲೇಸ್ ಈ ಥರ ಈ ಕಡೆ ತೋರಿಸಿ ಕೆರೆ ಕಡೆ ನೋಡಿ. ಇಲ್ಲಿ ಊರೆಲ್ಲ ಪಕ್ಕದಲ್ಲೇ ಇರೋದು, ಎಲ್ಲ ಊರು ಆಡಿಗಳೇ. ಇದೆಲ್ಲ ಊರಲ್ಲ, ಮಾಮೂಲಿ ಆಡಿಗಳು ಒಂದು ಊರು ಅಷ್ಟೇ. ಇಲ್ಲಿ ಪಕ್ಕದಲ್ಲೇ ಇದೆ, 2-3 ಊರು ಇದೆ ಇಲ್ಲಿ ಪಕ್ಕದಲ್ಲಿ. ಮತ್ತು ಇಲ್ಲಿ ನೋಡಿ ಈ ಥರ ಇದೆ ಪ್ಲೇಸ್. ನೋಡಿ ಈ ಕಡೆ ಸೈಡ್ಗೆ ನೋಡಿ ಈ ಥರ ಇದೆ ಪ್ಲೇಸ್. ಇದೆಲ್ಲ ತುಂಬ ಸ್ವಲ್ಪ ಹಾಂಟೆಡ್ ಪ್ಲೇಸ್ಗಳೇ. ಇದು ರೋಡ್ ಬಗ್ಗೆ ನಾವು ಮಾತಾಡ್ತೀವಿ, ಮತ್ತೆ ಒಂದು ಸಲ ವೀಡಿಯೋ ಮಾಡ್ತೀನಿ ನಾನು ಅದನ್ನು. ಇದು ಸ್ವಲ್ಪ ನಮಗೆ ಗೊತ್ತಿರೋಂಥ ಜಾಗಗಳೇ ಎಲ್ಲ ಫುಲ್ಲು. ಇದು ನಮ್ಮ ಪಕ್ಕದಲ್ಲೇ ಇರೋಂಥ ಸರೌಂಡಿಂಗಲ್ಲೇ ಇರೋ ಜಾಗ. ಆದರೆ ಇಲ್ಲಿ ಕೂಡ ಏನಾದರೂ ಒಂದು ಬಂದು ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾವು ಕೂಡ ನೋಡಿಲ್ಲ, ಆದರೆ ಇದರಲ್ಲಿ ಏನಾದರೂ ಕಾಣ್ಬೋದೇನೋ. ಇಲ್ಲಿ ಕೆಲವೊಂದು ಪ್ಲೇಸ್ಗಳಲ್ಲಿ ಸ್ವಲ್ಪ ಹಿಂಸೆ ಇದೆ. ನೋಡಿ ಈ ಕಡೆ ನೋಡಿ ಈ ಥರ ಇದೆ. ಇದೆಲ್ಲ ಆ ಕಡೆ ಎಲ್ಲ ಫುಲ್ಲು ಕಾಡೆ. ನೋಡಿ ಇದು ಕಾಡು ಸೈಡಲ್ಲಿ ಸೈಡಲ್ಲಿ ಇರೋ ಕೆರೆ ಇದು. ಸ್ವಲ್ಪ ಚಳಿ ಜಾಸ್ತಿ ಇದೆ. ಬನ್ನಿ ಮಾತಾಡೋ, ಇನ್ನು ಮುಂದುಗಡೆ ಹೋಗೋವ, ನೋಡೋವ ಅಲ್ಲಿ ತನಕ ಹೇಗಿದೆ ಅಂತ. ಫ್ರೆಂಡ್ಸ್, ಇಲ್ಲಿ ಕೂಡ ಒಂದು ಸುಡುಗುಣಿ ಇದೆ. ಆದರೆ ಇಲ್ಲಿ ಒಂದಂತಲ್ಲ, ತುಂಬ ಇದೆ. ಇದು ಆದರೆ ಫಾರೆಸ್ಟ್ ಒಳಗಡೆ ಇದೆ. ಅದು ನಮ್ಮವ್ರದ್ದೇ, ಅಂದರೆ ಆದಿವಾಸಿಗಳದ್ದೇ. ಇದು ಫಾರೆಸ್ಟ್ ಒಳಗಡೆ ಇದೆ ಒಂದು ಸುಡುಗುಣಿ. ಆದರೆ ಅಲ್ಲಿಗೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ ನಮಗೆ. ನಾವು ಅದರಿಂದ ಈ ಕಾಡಿಂದ ಒಂದು ಸ್ವಲ್ಪ ಸೈಡಲ್ಲಿ ವೀಡಿಯೋ ಮಾಡ್ತಾಯಿದ್ವಿ. ನಾವು ಅಲ್ಲಿಗೆ ಒಳಗಡೆ ಪ್ರವೇಶ ಇಲ್ಲ. ಯಾಕೆಂದರೆ ಈ ನೈಟಲ್ಲಿ ಹೋದರೆ ಪ್ರಾಣಿಗಳೆಲ್ಲ ಇರ್ತವೆ, ಅದರಿಂದ ಒಳಗಡೆ ಹೋಗಲ್ಲ. ಈ ಹೊರಗಡೆಯಿಂದನೇ ಇರ್ತಾ ಇರೋದು. ಇಲ್ಲಿ ಕೂಡ ಸುಡುಗುಣಿ ಇದೆ, ಆದರೆ ಇಲ್ಲಿ ಸ್ವಲ್ಪ ಇಕ್ಕಟ್ಟು ಜಾಸ್ತಿ. ಅಂದರೆ ಕಾಡುಗಳೆಲ್ಲ ತುಂಬ ಜೋರಾಗಿ ಬೆಳೆದ್ಬಿಟ್ಟಿರ್ತವೆ. ನಿಮಗೆ ಗೊತ್ತು, ನಾವು ನಮ್ಮ ಸುಡುಗುಣಿ ಎಲ್ಲ ಅಷ್ಟೊಂದು ನೀಟಾಗಿ ಏನು ನಾವು ಬೈಲಲ್ಲಿ ತುಂಬ ಈ ಥರ ಕ್ಲೀನಾಗಿರೋ ಜಾಗದಲ್ಲಿ ಏನು ಸುಡುಗುಣಿಗಳು ಮಾಡಲ್ಲ. ಸಿಟಿಗಳಲ್ಲಿ ಇರೋ ಥರ ಎಲ್ಲ ಅವೆಲ್ಲ ಕಾಡುಗಳೆಲ್ಲ ತಗೋಗಿ ಹಾಕೋದು. ಅದರಿಂದ ಸ್ವಲ್ಪ ಕಾಡಲ್ಲೇ ಇರುತ್ತೆ ಸುಡುಗುಣಿ. ಆದರೆ ಅಲ್ಲಿಗೆಲ್ಲ ಪರ್ಮಿಷನ್ ಇರೋಲ್ಲ ಇಷ್ಟೊತ್ತಿನಲ್ಲಿ. ಅದಕ್ಕೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಆದರೂ ಕೂಡ ಹೇಳಿದ್ದು ಇದು ನೋಡಿ ಈ ಥರ ಇದೆ ಪ್ಲೇಸು. ಈ ಪ್ಲೇಸ್ಗಳೆಲ್ಲ ತುಂಬ ಟೈಮಲ್ಲೆಲ್ಲ ಕೇಳಿಸುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರು. ನೋಡಿ ಈ ಥರ ತುಂಬ ಸ್ವಲ್ಪ ಪ್ಲೇಸ್ಗಳೆಲ್ಲ ಏನೋ ಭಯನೇ. ಇನ್ನೊಂದು ಅಂತಂದರೆ ಇಲ್ಲಿ ನೀರಲ್ಲಿ ಸೌಂಡ್ ಆಗೋದು, ಮತ್ತು ನೀರಲ್ಲಿ ಸೌಂಡ್ ಆಗೋದನ್ನ ಅದು ದೆವ್ವನೇ ಅಂತ ಹೇಳ್ಕೊಳಕ್ಕಾಗಲ್ಲ. ಆದರೂ ಕೂಡ ನೀರಲ್ಲಿ ಸೌಂಡ್ ಆಗೋದು, ಮತ್ತು ಇಲ್ಲಿ ಸೈಡ್ಗಳಲ್ಲೆಲ್ಲ ಓಡಾಡುವಾಗ ನೈಟ್ ಟೈಮಲ್ಲೆಲ್ಲ ಏನೋ ಬಂದಾಗೆ ಹೋದಾಗೆ ಆಗ್ತಾ ಇರ್ತಂತೆ. ಅದೆಲ್ಲ ಏನಂತ ಗೊತ್ತಿಲ್ಲ, ಆದರೂ ಕೂಡ ಆಗ್ತಾ ಇರುತ್ತೆ. ಆದರೆ ಎಲ್ಲ ಜನರು ಹೇಳ್ತಾ ಇರ್ತಾರೆ ಈ ಥರ ಆಗುತ್ತೆ ಅನ್ನೋ ಒಂದು ಅಷ್ಟೊಂದು ಜನರು ಹೇಳ್ತಾ ಇರ್ತಾರೆ. ನೋಡಿ ಈ ಪ್ಲೇಸ್ಗಳೆಲ್ಲ ಪಕ್ಕ ನಿಮಗೆ ನೋಡಿದ್ರೆ ತುಂಬ ಹಾಂಟೆಡಾಗಿ ಕಾಣಿಸ್ತಾ ಇದೆ. ಅದರಿಂದ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಇದೆ ಪ್ಲೇಸು. ಮತ್ತು ಈ ಕಡೆ ಭಾಗದಲ್ಲಿ ಇರೋದೇ ನಮ್ಮವ್ರದ್ದು ಸುಡುಗುಣಿ ಇದೆ. ಅಂದರೆ ಅಲ್ಲಿ ಎಲ್ಲ ಹೋಗೋಕ್ಕಾಗಲ್ಲ, ಪರ್ಮಿಷನ್ ಇಲ್ಲ. ಬನ್ನಿ ರಿಟರ್ನ್ ಆ ಕಡೆನೇ ಹೋಗೋವ. ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ನಿಮಗೆ, ಬನ್ನಿ. ಅದು ಕೂಡ ಇವತ್ತು ಅದೇನೋ ಚಂದ್ರ ಹುಣ್ಣಿಮೆ ಅಂತ ಹೇಳ್ತಾರಲ್ಲ, ಆ ಟೈಮಿಂಗ್ಸ್ ಇವತ್ತು ಆ ಟೈಮಲ್ಲೇ ಬಂದಿದ್ದೀವಿ. ಆದರೂ ಕೂಡ ಇಲ್ಲಿ ಏನು ಕ್ಯಾಪ್ಚರ್ ಆಗ್ತಾಯಿಲ್ಲ. ಆದರೆ ಅಲ್ಲಿ ಆ ಸುಡುಗುಣಿಯಲ್ಲಿ ಸ್ವಲ್ಪ ಏನೋ ಒಂದು ಸ್ವಲ್ಪ ಬೇರೆ ಥರನೇ ಇತ್ತು. ಆದರೆ ಇಲ್ಲಿ ಏನೋ ಆ ಥರ ಅನಿಸಿಲ್ಲ. ಆದರೆ ಇದು ನಮಗೆ ಟಚ್ಚು, ಈ ಜಾಗ ನಮಗೆ ಟಚ್. ಅದೊಂದು ಸ್ವಲ್ಪ ದೂರ ಇದೆ, ಅಡ್ಜಸ್ಟ್ಮೆಂಟ್ ಅಷ್ಟಿಗೆ ಒಂದು ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಇದೆ. ಅದು ಸ್ವಲ್ಪ ದೂರನೇ, ಅದು ಅಂದರೆ ಸ್ವಲ್ಪ ಹತ್ರದಲ್ಲಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದೋ 2 ಪ್ಲೇಸು ನಿಮಗೆ ತೋರಿಸಿದ್ವಿ. ನಮಗೂ ಕೂಡ ಏನು ಕಂಡಿಲ್ಲ. ಆದರೆ ಈ ಕಲ್ಲೆಸೆದಾಗಲಿ ಮತ್ತು ಬೇರೆ ಈ ಸೌಂಡ್ಗಳೆಲ್ಲಾಗಲಿ ಅದು ನಿಮಗೆ ಕಾಣಿಸೋದು ಇಲ್ಲ, ಕೇಳಿಸೋದು ಇಲ್ಲ. ಯಾಕಂತಂದರೆ ಅದು ನಮಗೆ ಕೂಡ ಡೌಟೇ. ನಾವು ಅದು ದೆವ್ವನೇ ಅಂತ ಹೇಳ್ಕೊಳಕ್ಕೂ ನಮಗೂ ಕೈಲೂ ಆಗ್ತಾಯಿಲ್ಲ. ಅದರಿಂದ ಮತ್ತೆ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗೋವ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಇನ್ನೊಂದು ನೆಕ್ಸ್ಟ್ ಪ್ಲೇಸ್ ಸ್ವಲ್ಪ ಹಾಂಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ಲೇಸ್ ಅನ್ನೋದ್ರಕ್ಕಿಂತ ಇನ್ನೊಂದು 2 ದಿನದಲ್ಲಿ ಬಿಡೋಂಥ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತು ಇದು ಸ್ವಲ್ಪ ಡೇಂಜರ್ ಜಾಗ ಅನ್ನೋದಕ್ಕಿಂತ ಮೇನಾಗಿ ನಮ್ಮ ರೂಟಲ್ಲಿ ಇದು ಸ್ವಲ್ಪ ಡೇಂಜರ್ ಜಾಗ. ಯಾಕೆ ಅಂತಂದರೆ ದೆವ್ವ, ಇನ್ನೊಂದು ಯಾವುದೇ ಬೇರೆ ಶಕ್ತಿಗಳಿಗಿಂತ ಆನೆಗಳು ಮತ್ತು ಹುಲಿಗಳೆಲ್ಲ ತಿರುಗಾಡ್ತಾ ಇರ್ತವೆ. ನಮ್ಮ ರೋಡಲ್ಲಿ ಬಂದು ಹೋಗೋರು ಸ್ವಲ್ಪ ನೋಡ್ಕೊಂಡು ತಿರುಗಾಡಿ. ಅದು ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಪಾಪ ಇಲ್ಲಿ ಕೆಲವರಿಗೆ ಗೊತ್ತಿರಲ್ಲ, ಈ ರೋಡಲ್ಲಿ ಬಂದು ಹಾಗೆ ಹೊರಟೋಗ್ಬಿಡ್ತಾರೆ. ಈ ರೋಡಲ್ಲಿ ಸ್ವಲ್ಪ ಆನೆಗಳು, ಹುಲಿಗಳು ಮತ್ತು ಚಿರತೆಗಳು ಏನಾದರೂ ಒಂದೊಂದು ಪ್ರಾಣಿಗಳು ತಿರುಗಾಡ್ತಾ ಇರ್ತವೆ. ಅದನ್ನ ಸ್ವಲ್ಪ ನೋಡಿಕೊಂಡು ಹುಷಾರವಾಗಿ ತಿರುಗಾಡಿ
ನಾವು ಇಲ್ಲಿ ಕೆರೆ ಟಚ್ಚಲ್ಲಿ ಇರೋದು, ನಾವು ಕೂಡ ದೂರ ಏನಿಲ್ಲ. ಅದಕ್ಕೆ ಈ ರೂಟಲ್ಲಿ ತಿರುಗಾಡೋರು ಆ ರೂಟ್ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಅದು ದೆವ್ವದ ವೀಡಿಯೋ ಅಂತಲೇ ಅಲ್ಲ, ಬೇರೆ ಮಾಮೂಲಿ ಬೇರೆ ಕೆಲವೊಂದು ವೀಡಿಯೋನು ಕೂಡ ಅದರಲ್ಲಿ ಬೇರೆ ಕೂಡ ಮಾತಾಡಿರ್ತೀನಿ. ಆವಾಗ ಮಾತಾಡೋವ. ಇವಾಗ ಅರ್ಜೆಂಟಿಗೆ ಈ ಥರ ಹೇಳಿರೋದು ನೋಡಿ. ಹಾಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ, ಈ ವಿಡಿಯೋ ಸ್ವಲ್ಪ ಹೆಚ್ಚಾಗಿ ಶೇರ್ ಮಾಡೋಕ್ಕೋಗಿ ಇಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಇನ್ನೂ ಕೆಲವರಿಗೆ ಗೊತ್ತಾಗಲಿ. ಈಗ ನಾವು ಮಾಡಿರೋ ಇದು 3ನೇ ವೀಡಿಯೋ ಆಗಿರುತ್ತೆ ನಮ್ಮದು. ದೆವ್ವದ ವೀಡಿಯೋದಲ್ಲಿ 3ನೇ ವೀಡಿಯೋ. ಅದೇ MRS ಗೋಸ್ಟ್ ವೀಡಿಯೋ. ಇದರಲ್ಲಿ ನಾವು 3ನೇ ವೀಡಿಯೋ ಆಗಿರುತ್ತೆ ಇದು. ನೋಡಿ ಹಾಗೆ ಸಪೋರ್ಟ್